ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ರಿಲಯನ್ಸ್ ಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ನೋಡಿ. 3 ಬರ್ನಲ್ದು ಸ್ಟವ್ವು, ಗ್ಯಾಸ್ ಸ್ಟವ್ವು, ಅದ್ರ ಪೂಜೆ ಲಾಗ್ ಆಗಿರುತ್ತೆ ಇದು ನೋಡಿ. ನಾನು ಬೆಳಿಗ್ಗೆನೇ ಎದ್ದು ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸ್ಬಿಡೋಣ, ತಿಂಡಿ ಮಾಡೋದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ನಾನು ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು, ಹೂವು ಹಣ್ಣು ಎಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವುದೇ ವಸ್ತುಗಳನ್ನ ಹೊಸ್ದಾಗಿ ತಂದ್ರೂ ಅಷ್ಟೇ ಅದನ್ನು ಪೂಜೆ ಮಾಡಿನೇ ನಂತರ ಯೂಸ್ ಮಾಡೋದು ನನಗೆ ಆವಾಗಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಆದ್ದರಿಂದ ನೋಡಿ, ನಮ್ಮದು ಸ್ಟವ್ವು ಯಾವಾಗಲೂ ಕಿಚನಲ್ಲಿರೋರಿಗೆ ಇದೊಂಥರ ದೇವರು ಅಂತಲೇ ಹೇಳ್ಬೋದು, ಲೇಡೀಸ್ಗಳಿಗೆ. ಅದಕ್ಕೆ ಮುಂಚೆನೇ ಪೂಜೆ ಮಾಡಿ ನಂತರ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಣ ಅಂತ ನೋಡಿ ನಾನು ಅಕ್ಷತೆ ಎಲ್ಲ ಹಾಕಿ ಪೂಜೆನ ಮುಗಿಸ್ತಾ ಇದ್ದೀನಿ. ನನ್ನ ಮಗನು ಪೂಜೆ ಮಾಡ್ತಾ ಇದ್ದಾನೆ. ಗ್ಯಾಸ್ ಸ್ಟವ್ದು ವಿಡಿಯೋ ಬರುತ್ತೆ ಫ್ರೆಂಡ್ಸ್, ಅದ್ರದ್ದು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿದ್ದೀನಿ. ಈ ಥರ ಇದೆ ನೋಡಿ. ಪೂಜೆ ಆಯಿತು. ಪೂಜೆ ಆದ ನಂತರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನಾನು ಶಾವ್ಗೆ, ಉಪ್ಪಿಟ್ಟು ಮತ್ತು ಖೀರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನೊಂದು ಪ್ಯಾನ್ನ ಇಟ್ಕೊಂಡು ಅಲ್ಲಿಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಕಡಲೆಬೇಳೆನೂ ಹಾಕೋತಾ ಇದ್ದೀನಿ. ಅಲ್ಲಿಗೆ 1 ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಹಾಕೋತೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅಲ್ಲಿಗೆ ನೀವು ಹಸಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಈರುಳ್ಳಿ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ. ನಾನು ಅಲ್ಲಿಗೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸ್ಪ್ಯಾಚುಲನ್ನು ಅಷ್ಟೇ ಫ್ರೆಂಡ್ಸ್, ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಬಂದಿದ್ದು. ಈ ಥರ ನಾನ್ ಸ್ಟಿಕ್ ಪ್ಯಾನ್ಗಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡೋದಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ನೋಡಿ. ನಾನು ಮುಚ್ಚಳನ ಮುಚ್ಚಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನಂತರ ಹಚ್ಚಿಟ್ಕೊಂಡಿರೋ ಅಂಥ ಒಂದು ದಪ್ಪ ಗಾತ್ರದ ಟೊಮೆಟೊನ ಹಾಕಿ 1 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕಿ ನೀಟಾಗಿ ಅದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ರೋಸ್ಟೆಡ್ ಶಾವಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅದು ರೋಸ್ಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ನೋಡಿ. ಇವಾಗ ನಾನು ಇದೆಲ್ಲ ಫ್ರೈ ಆದ ನಂತರ ನಾನು ರೋಸ್ಟೆಡ್ ಶಾವಿಗೆನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದೇ 1 ನಿಮಿಷ ಅದನ್ನು ಹುರ್ಕೊಂಡ್ರೆ ಸಾಕು, ನೀಟಾಗಿ ಫ್ರೈ ಆಗೋಗುತ್ತೆ. ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ನೋಡಿ. ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಇನ್ನೂ ಒಂದು ಸ್ವಲ್ಪ ನಾನು ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ. ಅದೆಲ್ಲ ಫ್ರೈ ಆದ ನಂತರ ಅದಕ್ಕೇ ನೀವು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಕಾಯಿಸಿಟ್ಕೊಂಡಿರೋ ಅಂಥ ಬಿಸಿ ನೀರನ್ನೇ ನೀವು ಸೇರಿಸ್ಕೋಬೇಕಾಗುತ್ತೆ. ಕ್ವಾಂಟಿಟಿ ನೋಡಿಕೊಂಡು ಶಾವಿಗೆ ಎಷ್ಟಿದೆ ಅದಕ್ಕೆ ಡಬಲ್ ಆಗಿ ನೀವು ನೀರನ್ನು ಕಾಯಿಸ್ಕೊಂಡು ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ಬೇಗನೆ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದಾಗ, ಈ ಥರ ಪೂಜೆ ಮತ್ತು ವಾರ ಕೆಲಸಗಳಿದ್ದಾಗ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಇದನ್ನು ತರಕಾರಿಗಳನ್ನೆಲ್ಲ ಹಾಕು ಕೂಡ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಬಟ್ ಈಗ ಅರ್ಜೆಂಟಿಗೆ ಮಾಡ್ತಾ ಇರೋದ್ರಿಂದ ಇದು ತುಂಬಾ ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು. ಮತ್ತು ಅದನ್ನು ಮುಚ್ಚಳ ಮುಚ್ಚಿ ನೀರೆಲ್ಲ ಆವಿ ಆಗೋವರೆಗೂ ನೀಟಾಗಿ ನೀವು ಅದನ್ನು ಬೇಯೋದಕ್ಕೆ ಬಿಟ್ಟರೆ ಟೇಸ್ಟಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟು ರೆಡಿನೇ ಆಗೋಗುತ್ತೆ. ಅದೆಲ್ಲ ಆದ ನಂತರ ನೋಡಿ, ನೀವು ನೀಟಾಗಿ ಗ್ಯಾಸ್ ಫ್ಲೇಮೆಲ್ಲ ಆಫ್ ಆದ ನಂತರ ನೀವು ಇದೆಲ್ಲ ನೀರೆಲ್ಲ ಇಂಗಿದ ನಂತರ ಇದಕ್ಕೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು 1 ನಿಮಿಷ ಬೇರೆ ಸ್ಟವ್ ಆ ಕಡೆ ಇಟ್ಬಿಡಿ. ಅದು ನೀಟಾಗಿ ಹರಳ್ಕೊಳ್ಳುತ್ತೆ. ನಂತರ ನಾನಿಲ್ಲಿ ಖೀರ್ ಮಾಡೋದಕ್ಕೆ, ಸ್ವೀಟ್ ಖೀರ್ನ ಮಾಡೋದಕ್ಕೆ, ಹೇಗಿದ್ರು ಗ್ಯಾಸ್ ಸ್ಟವ್ ಹೊಸದು ತಂದಿದ್ದೆ ಅಲ್ವಾ, ನನ್ನ ಮಗ ಅಮ್ಮ ಸ್ವೀಟ್ ಏನಾದರೂ ಮಾಡಿ ಅಂತ ಇದ್ದ. ಅದಕ್ಕೆ ನಾನಿಲ್ಲಿ ಶಾವಿಗೆ ಖೀರ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಶಾವಿಗೆ ಉಪ್ಪಿಟ್ಟಿಗೆ ಗೋಡಂಬಿನ ಹಾಕೋದು ಮರೆತುಬಿಟ್ಟಿದ್ದೆ, ಅದರಿಂದ ನಾನು ಇದರಲ್ಲೇ ಒಂದು ಅರ್ಧ ಸ್ಪೂನು ಗೋಡಂಬಿನ ತೆಗೆದು ಆ ಕಡೆಗೆ ಹಾಕೋತೀನಿ. ಬ್ರೌನ್ ನೋಡಿ ಇವಾಗ ಹಾಕ್ಕೊಂಡೆ. ನಂತರ ನೀವು ಅಲ್ಲಿಗೆ ಮತ್ತೆ ಇದು ರೋಸ್ಟೆಡ್ ಶಾವಿಗೆನೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಏಲಕ್ಕಿನ ಹಾಕ್ಕೊಳ್ಳಿ. ಒಂದು ಏಲಕ್ಕಿನ ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀವು ಹಾಲನ್ನು ಹಾಕ್ಕೋಬೇಕಾಗುತ್ತೆ. ಹಾಲನ್ನ ಹಾಕ್ಕೊಂಡು ಒಂದು ಏಲಕ್ಕಿನ ಅದರೊಳಗಡೆ ಹಾಕ್ಕೊಳ್ಳಿ. ಮತ್ತು ಅದ್ರದ್ದು ಕಲರಿಂಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ನ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಫುಡ್ ಕಲರ್ನ ಯೂಸ್ ಮಾಡಿ. ನಾನು ಫುಡ್ ಕಲರ್ ಬೇಡ ಅಂತ ಟರ್ಮರಿಕ್ನ ಹಾಕ್ಕೊಂಡಿದ್ದೀನಿ. ನಂತರ ಪಂಪ್ಕಿನ್ ಸೀಡ್ ಮತ್ತು ವಾಟರ್ ಮೆಲನ್ ಸೀಡ್ನ ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ.
ಹಾಲಲ್ಲಿ ನೀಟಾಗಿ ಶಾವಿಗೆ ಬೇಯಬೇಕು. ಇದಂತೂ ತುಂಬಾ ಈಸಿ ಫ್ರೆಂಡ್ಸ್, ಬೇಗನೆ ಆಗೋಗ್ಬಿಡುತ್ತೆ. ಏನಾದರೂ ಈ ಥರ ಪೂಜೆಗೆ ಇದಕ್ಕೆ ಇಡಬೇಕು, ದೇವ್ರ ಮುಂದೆ ಇಡಬೇಕು, ನೈವೇದ್ಯಕ್ಕೆ ಅಂತ ಅಂದಾಗ ಬೇಗನೆ ಅರ್ಜೆಂಟಾಗಿ ಮಾಡ್ಕೊಬಿಡ್ಬೋದು. ನೋಡಿ ನೀಟಾಗಿ ಅದು ಹಾಲೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು, ಶಾವಿಗೆ ಅದರಲ್ಲೇ ಹರಳಿ ಅದು ನೀಟಾಗಿ ಬೆಂದು ಗಟ್ಟಿ ಆಗುತ್ತೆ. ನೋಡಿ ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಅದು ಎಲ್ಲ ನೀಟಾಗಿ ಆಗಿದೆ. ಇವಾಗ ನೀವು ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ವೀಟಿಗೆ ತಕ್ಕಂತೆ ಸಕ್ಕರೆನ ಹಾಕ್ಕೊಂಡು, ನಾನು ಇಲ್ಲಿ ಒಂದು 100 ಗ್ರಾಮಷ್ಟು ಪನ್ನೀರನ್ನ ನೀಟಾಗಿ ಅದನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋಂಥ ಸ್ವೀಟ್ ಕೀರು ರೆಡಿನೇ ಆಗೋಯ್ತು. ನೋಡಿ ನಮ್ಮದು ಪೂಜೆ ರೆಡಿ ಆಯಿತು. ಸ್ವೀಟ್ ಕೀರು ಮತ್ತು ಇದು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಬ್ರೇಕ್ಫಾಸ್ಟಲ್ಲಿ. ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಈಸಿ ರೆಸಿಪಿನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ನನ್ನ ಹಸ್ಬೆಂಡ್ಗೆ ಇವಾಗ ನಾನು ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಸ್ವೀಟ್ ಕೀರು ಮತ್ತು ಉಪ್ಪಿಟ್ಟನ್ನ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.